ಹೇ ಇಷ್ಟ ದಿನ ಇಂಡಿಯಾ ಟಾಸ್ ನ ಉಲ್ಟಾ ಕಾಲ್ ಮಾಡ್ತಿದ್ರು. ಇವತ್ತು ಯಾಕೋ ಅಪರೂಪಕ್ಕೆ ಇಂಗ್ಲೆಂಡ್ ಅವರ ಟಾಸ್ ನ ಉಲ್ಟಾ ಕಾಲ್ ಮಾಡ್ಬಿಟ್ರು. ಅಲ್ಲಾದ್ರು ವಿಕೆಟ್ ಅಲ್ಲಿ ಸ್ವಲ್ಪ ಮಾಯ್ಸ್ಟ್ ಕಂಡೀಷನ್ಸ್ ಇದೆ ಅಂತಂದ್ರು ಗೊತ್ತಿದ್ರು ಕೂಡ ಬ್ಯಾಟಿಂಗ್ ಸೆಕೆಂಡ್ ಆಡೋದಕ್ಕೆ ಕಂಫರ್ಟಬಲ್ ಆಗಿದೆ ಅಂತ ಗೊತ್ತಿದ್ರು ಕೂಡ ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡ್ಕೊಂಡಿತ್ತು ಇಂಗ್ಲೆಂಡ್ ಅವರು. ಕ್ಲಿಯರ್ಲಿ ಶಾರ್ಟ್ ಮಗ 158 ಎಲ್ಲ ಸ್ಕೋರೇ ಅಲ್ಲ, ಸಾರಿ 258 ಎಲ್ಲ ಸ್ಕೋರ್ ಅಲ್ಲ. ಬರೀ ODIs ಬಗ್ಗೆ ಮಾತಾಡಿ ಸಾರಿ T20s ಬಗ್ಗೆ ಮಾತಾಡಿ ODIs ಬರ್ತಾ ಇದೆ. ನಿದ್ಗಳಲ್ಲಿ ಎರಡು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ಇವತ್ತು ಏನಿತ್ತು ಗುರು ಮ್ಯಾಚ್, 1-2 ಮ್ಯಾಚ್ ಕ್ಲಿಯರ್ಲಿ ಡಾಮಿನೇಟ್ ಮಾಡ್ಬಿಟ್ಟು ಬಿಸಾಕಿದ್ರು ಇಂಡಿಯಾದವರು. ಆಟ್ ಸಮ್ ಪಾಯಿಂಟ್ 4 ವಿಕೆಟ್ ಬೀಳ್ತಾ ಇದ್ದಂಗೆ ಪುಲ್ ಬ್ಯಾಕ್ ಮಾಡ್ಬಿಡ್ಬೋದಾ ಇಂಗ್ಲೆಂಡ್ ಅವರು, ಯಾಕಂದ್ರೆ ಶುಭ್ಮನ್ ಗಿಲ್ ಬೇರೆ ಇಲ್ಲ, ಅವ್ರಿಗೆ ಸ್ವಲ್ಪ ಇಂಜುರಿ ಲೈಟಾಗಿ ನಿಗಲ್ ಬೇರೆ ಆಗಿತ್ತು. ಇನ್ ಕೇಸ್ ಏನಾದ್ರು ಶಿವಮ್ ದುಬೆ ಔಟ್ ಆಗೋಗ್ಬಿಟ್ರು ಅಂದ್ರೆ ಬರುವಂತ ಬ್ಯಾಟರ್ಗಳೆಲ್ಲ ಇವರಿಬ್ರು ಔಟ್ ಆಗ್ಬಿಟ್ಟು ಶಿವಮ್ ದುಬೆ ಔಟ್ ಆಗೋಗ್ಬಿಡ್ತು ಅಂದ್ರೆ ಕೆಲಸ ಕಾಣಿಸ್ಬೋದು ಅನ್ನೋ ಹತ್ರ ಅವ್ರಿಗೂ ಒಂದು ಹೋಪ್ ಅನ್ನೋದಿತ್ತು. ಬಟ್ ಹೋಗ್ತಾ ಯಾವ ತರ ಆಯ್ತು ಅಂತಂದ್ರೆ ಇವ್ರು ಔಟ್ ಆಗ ಮಕ್ಕಳಲ್ಲ, ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ಪಕ್ಕ ಫಿನಿಶ್ ಮಾಡಿದ್ರು. ಇವತ್ತು ಯಂಗ್ ಗನ್ಸ್ಗಳು ಫಿನಿಶ್ ಮಾಡಿರೋದು ಗುರು. ಇವತ್ತು ಮೋಸ್ಟ್ ಸೀನಿಯರ್ ಪ್ಲೇಯರ್ಸ್ಗಳು ಫಿನಿಶ್ ಮಾಡಿಲ್ಲ ಮ್ಯಾಚ್ ನ. ಎಕ್ಸ್ಪೆಕ್ಟೆಡ್ ಇದ್ದಿದ್ದು ರೋಹಿತ್ ಶರ್ಮಾ ಆಡ್ತಾರೆ, ವಿರಾಟ್ ಕೊಹ್ಲಿ ಆಡ್ತಾರೆ, ಬ್ಯಾಟಿಂಗ್ ನ ಮಸ್ತಾಗಿ KL ರಾಹುಲ್ ಆಡ್ತಾರೆ, ಹಂಗೆ ಆಡ್ತಾರೆ ಹಿಂಗ ಆಡ್ತಾರೆ ಎಕ್ಸ್ಪೆಕ್ಟೇಷನ್. ಬಿಗ್ ಕಲಿಗಳು ರನ್ಸ್ ಹೊಡಿತಾರೆ ಅಂತ ಅನ್ಕೊಂಡಿದ್ದು. ಬಟ್ ಇವತ್ತು ಯಂಗ್ ಕಲಿಗಳೇನೆ ಯಂಗ್ಸ್ಟರ್ಸ್ ಗಳನ್ನೇ ಫಿನಿಶ್ ಮಾಡೋದು ಮ್ಯಾಚ್ ನ. ಗುರ್ನೂರ್ ಬ್ರಾರ್ ಮಾಡಿದಂತ ಬೌಲಿಂಗ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಮಾಡಿದಂತ ಬೌಲಿಂಗು, ಅಕ್ಷರ್ ಪಟೇಲ್ ಮಾಡಿದಂತ ಬೌಲಿಂಗು, ಬುಮ್ರಾ ಒಬೇಸಿ ಸಖತ್ ಎಕನಾಮಿಕಲ್ ಸ್ಪೆಲ್ ಜೊತೆ ಒಂದು ವಿಕೆಟು. ಸೊ ಎಕ್ಸ್ಟ್ರಾರ್ಡನರಿ ಬೌಲಿಂಗ್ ಕ್ವಾಲಿಟಿ ಡಿಸ್ಪ್ಲೇನ ತೋರಿಸಿರುವತ್ತು. ಕ್ಯಾಚಿಂಗ್ ಕೂಡ ಸಾಕಾಗಿತ್ತು, ಕ್ಯಾಚ್ಗಳನ್ನ ಡ್ರಾಪು ಮಾಡಿಲ್ಲ. ಅಂಡ್ T20 ಸೀರೀಸ್ ಅಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟ್ ಆಡಿದ್ವಿ, ಎಲ್ಲಾ ಆಯಾಮದಲ್ಲೂ ವರ್ಸ್ಟ್ ಆಡಿದ್ವಿ. ಸೊ ಇಲ್ಲಿ ಎಲ್ಲಾ ಆಯಾಮದಲ್ಲೂ ಕೂಡ ಬ್ಯಾಟಿಂಗ್ ಬೌಲಿಂಗ್ ಅಂಡ್ ಫೀಲ್ಡಿಂಗ್ ಮೂರು ಒಂಥರ 3D ಶೋನ ತೋರಿಸಿದ್ವಿ ಅಂತ ಹೇಳ್ಬೇಕು. ಸಿಕ್ಕಾಪಟ್ಟೆ ಸಾಕಾದಾಗೆ ಎಲ್ಲ ಒಂದು ಆಯಾಮದಲ್ಲೂ ಕೂಡ ಎಕ್ಸಿಕ್ಯೂಷನ್ ಸಾಕಾಗಿದ್ದರಿಂದ ಅದೇ ಹೇಳಿದಲ್ಲಪ್ಪ, ಶುಭ್ಮನ್ ಗಿಲ್ ಹೇಳಿದ್ರು ಈ ಒಂದು ಸೀರೀಸ್ ಆಗಿ ನಮ್ಮ ಮುಂಚೆ T20 ಇಸ್ T20, ಆ ಟೀಮೇ ಬೇರೆ ಈ ಟೀಮೇ ಬೇರೆ, ODI ಇಸ್ ODI ಅಷ್ಟೇನೆ. ನಾನಿರಲಿಲ್ಲ T20ಲಿ, ಕೊಹ್ಲಿ ಇರಲಿಲ್ಲ, ರೋಹಿತ್ ಇರಲಿಲ್ಲ, ಬುಮ್ರಾ ಇರಲಿಲ್ಲ, ಅವ್ರಿರಲಿಲ್ಲ, ಇವ್ರಿರಲಿಲ್ಲ. ಈ ಟೀಮೇ ಬೇರೆ ಆ ಟೀಮೇ ಬೇರೆ, ODI ತರ ಇರುತ್ತೆ, T20 ತರ ಇರುತ್ತೆ. ಸೊ ನಾವು ಯಾವುದೇ ಒಂದು ಬ್ಯಾಗೇಜ್ ಇಟ್ಕೊಂಡ್ ಬರ್ತಾ ಇಲ್ಲ, ನಾವು T20ಗೆ ಹಿಂಗಾಗೋಗ್ಬಿಡ್ತದೆ ಎದುರ್ಕೊಂಡೇನು ಬರ್ತಾ ಇಲ್ಲ, ನಮಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಬಂದು ತೋರಿಸಿದ್ರೆ ಜಬಾಸ್ನಲ್ಲಿ ಗೆದ್ದು ತೋರಿಸಿದ್ರೆ ಮಗ. ಸೊ ಅದೇ ಹೇಳಿದಲ್ಲ ಮಗ, 258 ಇದೊಂಥರ ಆರ್ಡಿನರಿ ಸ್ಕೋರು, ಇದು ಪಾರ್ ಸ್ಕೋರ್ ಅಂತಾನೆ ಹೇಳ್ಬೇಕು. ಇಲ್ಲಿ ಏನಂತ ಹೆವಿ ಸ್ಕೋರ್ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಇವ್ರಿಗಿರುವಂಥ ಬ್ಯಾಟಿಂಗ್ ತಾಕತ್ತಿಗೆ, ಇಂಗ್ಲೆಂಡ್ಗಿರುವಂಥ ಬ್ಯಾಟಿಂಗ್ ತಾಕತ್ತಿಗೆ ಖಂಡಿತ ಹೆವಿ ಸ್ಕೋರ್ನ ಹೊಡಿಬೇಕಾಗಿತ್ತು, 300 ಕ್ರಾಸ್ ಮಾಡಬೇಕಾಗಿತ್ತು. ಅಲ್ಲಮ್ಮ ನೋಡಿದ್ರಲ್ಲ ಹಿಂಗಾಯ್ತು ಅಂತ. ಫಸ್ಟ್ ಓವರ್ ನಾನು ಹೇಳಿದ್ದೆ ಪ್ರಿವ್ಯೂಲಿ, ಫಸ್ಟ್ ಓವರ್ ವಿಕೆಟ್ ಕಳ್ಕೊಂಡಿಲ್ಲ ಅಂತಂದ್ರೆ ಒಂದು ಹ್ಯೂಜ್ ಸ್ಕೋರ್ನ ಹೊಡಿಬೋದು ಅಂತ. ಇವ್ರು ಫಸ್ಟ್ ಓವರ್ ವಿಕೆಟ್ ಕಳ್ಕೊಂಡಿಲ್ಲ ಇಂಗ್ಲೆಂಡ್ ಅವರು. ಬಟ್ ಆಮೇಲೆ ಆಗಿದ್ದೇನು, ಸೆಕೆಂಡ್ ಓವರ್ ಕಳ್ಕೊಳ್ಳೋದು ಎಲ್ಲ ವಿಕೆಟ್. ಯಪ್ಪ ಎಂತ ಒಂದು ಕೊಲ್ಯಾಪ್ಸ್ ಅಂತ ಅಂದ್ರೆ ಮಗ, ಪೋಪ್ಲೆಲ್ ಆಲ್ಮೋಸ್ಟ್ ಒಂದು 50 ರನ್ ಹೊಡ್ಕೊಂತಾರೆ. ಅದು ಸ್ವಲ್ಪ ಟುಕು ಆಡ್ತಿದ್ದ ಬೆಂಡಗಿಟ್. ಯಪ್ಪ ನನಗೆ ಸೈಕ್ ಆಗಿದೆ ಏನು ಗೊತ್ತಾ, ಜೇಕೋಬ್ ಬದಲ್ ಆಡಿದ್ದು ಪೋಪ್ಲೆಲಿ ಏನ್ ಟುಕು ಆಡಿದ್ದು ಗುರು ಮಂಚ. ಅಲ್ಲ ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ಈ ರೇಂಜಿಗೆ ಟುಕು ಆಡಿದ್ದು ಪೋಪ್ಲೆಲಿ. ಹೌದು, ಒಂದು 50-60 ರನ್ ಬಂದ್ರೆ ಓಕೆ ಅಂತ ಹೇಳ್ಬೋದು. ಬಟ್ ಬೆಂಡ್ ಹಾಕೆಟು ಸಖತ್ತಾಗಿ ಆಡಿದ್ದು ಅಲ್ಲಿ. ಅವ್ರದ್ದೇ ಸ್ಕೋರ್ ಅಲ್ಲಿ ಪೋಪ್ಲೆಲಿ 50 ರನ್ ಬಂತು, ಅವ್ರದ್ದೇ ಮೆಜಾರಿಟಿ ಆಫ್ ಸ್ಕೋರು 30+ ಹೊಡೆದಿದ್ದು ಅವರೇನೆ ಅಲ್ಲಿ. ಜೇಕೋಬ್ ಬದಲ್ 6 ನೋಡಿದವ್ರು 10 ಓವರ್ ಆಗ್ಬಿಟ್ಟು 10 ಅಂದ್ರೆ ಬ್ಯಾಟಿಂಗ್ ಏನು ಅಷ್ಟನಾಗಿ ಆಡಿಲ್ಲ ಅಂತ ಅನ್ಕೊಳ್ಳಿ. ಬಟ್ 6 ರನ್ 10 ಓವರ್ಗೆ 6 ರನ್ ಹೊಡೆದಿರೋದು. ಆಮೇಲೆ ಆಯ್ತು ನೋಡಿ ಕೊಲಾಪ್ಸು. 13ನೇ ಓವರಿಂದ ಸ್ಟಾರ್ಟ್ ಆಯ್ತು ನೋಡಿ. 13ನೇ ಓವರಿಂದ 17ನೇ ಓವರ್ಗೂ 5 ವಿಕೆಟ್ ಕಳ್ಕೊಂಡಿದ್ದಾರೆ. ಜಸ್ಟ್ 4 ಓವರಲ್ಲಿ 5 ವಿಕೆಟ್ನ ಕಳ್ಕೊಂಡಿದ್ದಾರೆ. ಗೌರ್ನರ್ ಬ್ರಾರಿಗೆ ವಿಕೆಟ್ಸು, ಪ್ರಸಿದ್ಧ ಕೃಷ್ಣಾಗೂ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಒಂದೇ ಓವರಲ್ಲಿ ವಿಕೆಟ್ಸ್ಗಳ ಸುರಿಮಳೆ. ಪಟ ನಂಗೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಲೈನಿಗೆ ಎಳ್ಕೊಂಡು ಹೋಗಿದ್ದು. ಜೇಕೋಬ್ ಬದಲಿಗೆ ಪ್ರೆಷರ್ ಬೀಳಾಗೋಗ್ಬಿಡಿದ್ದು, ಸಿಕ್ಕಾಪಟ್ಟೆ ಪ್ರೆಷರ್ ಬೀಳಾಗೋಗ್ಬಿಡಿದ್ದು. ಗುರ್ನೂರ್ ಬ್ರಾ ಹಾಕ್ತಂತ ಬೌಲಿಂಗಿಗೆ ಏರ್ಸೋದಕ್ಕೆ ಹೋಗಿದ್ರು. ಬಟ್ ಸೀದಾ ಫೀಲ್ಡರ್ ಹೊಡೆದ್ಬಿಟ್ರು. ಕೆಳಗಡೆ ಹೊಡೆದಿರ್ಬೋದಾಗಿತ್ತು, ಬಟ್ ಏರಿಯಲ್ ರೂಟನ್ನೇ ತಗೊಂಡ್ರು. ಸೀದಾ ಅವ್ರು ಮಾಡಿದ ಮಿಸ್ಟೇಕ್ ಅದನ್ನೇ, ಸೀದಾ ಪ್ರೆಷರ್ ಬಿಲ್ಡ್ ಆಯ್ತು ಅಂತ ಸೀದಾ ಕೈಗೆ ಹೊಡೆದ್ಬಿಟ್ರು. ಕೆಳಗಡೆ ಆಡ್ಬಿಟ್ರು, ರನ್ ನೋಡ್ಬೋದಾಗಿತ್ತು. ಸುಮ್ಮನೆ ಅವ್ರನ್ನೇ ಪ್ರೆಷರ್ ಬಿಲ್ಡ್ ಮಾಡ್ಕೊಟ್ರು ಅಂತ ಹೇಳ್ಬೇಕು. ಸಿಕ್ಕಾಪಟ್ಟೆ ಟುಕು ಆಡ್ಬಿಟ್ಟು ಫಸ್ಟ್ ತಗೋರು, ಅವ್ರ ಮೇಲೆ ಅವರೇ ಪ್ರೆಷರ್ ಹಾಕೊಡ್ರು. ನೋಡಿ 45 ಇರಬೇಕು ಅವ್ರದ್ದು ಸ್ಟ್ರೈಕ್ ರೇಟು. ಆ ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಆಡಿದ್ರೆ ಸೀದಾ ಕ್ಯಾಚ್ ಕೊಟ್ಬಿಟ್ಟು ಡಿಸ್ಮಿಸ್ ಆಗ್ತಾ ಇದ್ದಂಗೆ ಬ್ಯಾಂಡ್ ಹಾಕೆಟ್ ಅವರ ಕ್ಯಾಚ್ ಕೂಡ ಸಖತ್ತಾಗಿ ಹಿಡ್ಕೊಂಡಿದ್ದು ಬೌಂಡ್ರಿ ಲೈನ್ಸ್ ಅಲ್ಲಿ. ಜಸ್ಪ್ರೀತ್ ಬುಮ್ರಾ ಅವರು 2 ಸಲ ಸ್ವಲ್ಪ ಜಗಲ್ ಮಾಡ್ಬಿಟ್ಟು ಹಿಡ್ಕೊಂಡಿದ್ದು. ಗೌರ್ನರ್ ಬ್ರಾರ್ಗೆ ಇನಿಷಿಯಲ್ 2 ವಿಕೆಟು. ಆಮೇಲೆ ಬರ್ತಾರೆ ಬುಮ್ರಾ ಅವ್ರು ಕ್ಯಾಚ್ ಹಿಡ್ಕೊಂಡು ಹ್ಯಾರಿ ಬ್ರೂಕ್ ಅವ್ರನ್ನ ಎಡ್ಜರ್ಸ್ಬಿಟ್ಟು ಔಟ್ ಮಾಡ್ತಾರೆ. ಹ್ಯಾರಿ ಬ್ರೂಕ್ ಬಂದಾಗ್ಬಿಟ್ಟ ಓದಾಗ್ಬಿಟ್ಟ, ಬಂದು ಮುಗ್ದಲ್ಲೇ ಹಂಗೆ ಎಷ್ಟು ಒಂದ ನೋಡಿದ್ರು ಅಂತ ಕಾಣಿಸುತ್ತೆ. ಸುಮ್ಮನೆ ಹಂಗೆ ಸಿಂಪಲ್ ಆಗಿ ಹೋಗ್ಬೇಕಾಗಿದೆ ನಾನು ನಡ್ಕೊಂಡಲ್ಲಿ ಎಡ್ಜ್ ಹೊಡ್ಕೊಂಡು ಸಖತ್ ಕ್ಯಾಚು. ಜಾಸ್ ಬಟ್ಲರು ಏರ್ಸೋದಕ್ಕೆ ಹೋಗ್ಬಿಟ್ಟು ಲಾಂಗ್ ಆನ್ ಮೇಲೆ ಏರ್ಸೋದಕ್ಕೆ ಹೋಗ್ಬಿಟ್ಟು ಅಲ್ಲೇ 30 yards ತಗ್ಲಾಕೊಂಡ್ಬಿಟ್ರು. ಗೌರ್ನರ್ ಬ್ರಾರ್ ಮತ್ತೆ ಶುಭ್ಮನ್ ಗಿಲ್ ಇಬ್ರು ಕ್ಲಾಶ್ ಹೊಡ್ಕೊಂಡು ಬಿಟ್ಬಿಡ್ತಾರೆ ಅಂತ ಅನ್ಕೊಂಡ್ವಿ. ಇಬ್ರು ಡಿಕ್ಕಿ ಹೊಡ್ಕೊಂಡ್ರು. ಬಟ್ ಬ್ರಾರು ಗುರ್ನೂರ್ ಅವರು ಆರಾಮಾಗಿ ತಾಕೊಂಡ್ರು ಕ್ಯಾಚ್ನ. ಸದ್ಯಕ್ಕೆ ಕ್ಯಾಚ್ ಇಟ್ಕೊಂಡ್ರು. ಆ ಓವರಲ್ಲಿ ಒಂದು ಕ್ಯಾಚ್ ಹಿಡಿತಾರೆ. ಆಮೇಲೆ ನೆಕ್ಸ್ಟ್ ತಿರ್ಗಾ ಅಲ್ಲೇ ಡಿಸ್ಮಿಸ್ ಆಗೋಗ್ಬಿಡ್ತಾರೆ. ಸ್ಯಾಮ್ ಕರನ್ ಬಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಒಂದೇ ಓವರಲ್ಲಿ. ಪ್ರಸಿದ್ಧ ಕೃಷ್ಣಂಗೂ ಕೂಡ
ಸೊ ಸ್ಯಾಮ್ ಕರ್ನ್ ಕೂಡ ಔಟ್ ಆಗ್ತಾ ಇದ್ದಂಗೆ ಡುವಾಸನ್ ಅವ್ರು ನೋಡಿ ಅಲ್ಲಿ ಪಟ 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 ನಂಗೆ ವಿಕೆಟ್ಸ್ಗಳು 5 ವಿಕೆಟ್ಗಳು ಚಿಂದಿ ಚಿಂದಿ ಉಡಾಯಿಸ್ಬಿಟ್ರು ಹಂಗೇನೆ ಅಲ್ಲಿ 21ನೇ ಓವರ್ ಇನ್ನೊಂದು ವಿಕೆಟ್ ಬೀಳುತ್ತೆ ಅಲ್ಲಿ ಒಂಥರ ವಿಕೆಟ್ಗಳ ಸುರಿಮಳೆನೆ ಅಂತ ಅನ್ಕೊಳ್ಳಿ. ವಿಲ್ ಜಾಕ್ಸ್ ಅವ್ರ ವಿಕೆಟ್ ಬಿದ್ದಿದ್ದು ಅಲ್ಲಿ. ವಿಲ್ ಜಾಕ್ಸ್ ಏನೋ ಸ್ವಲ್ಪ ಸ್ಟೆಬಿಲೈಸ್ ಮಾಡ್ತಾರೆ ಇನ್ನಿಂಗ್ಸ್ನ ಜೋ ರೂಟ್ ಅವ್ರ ಜೊತೆಗೆ ನಿಂತ್ಕೊಂಡು ಅಂತ ಅನ್ಕೊಂಡ್ರೆ ಅವರು ಕೂಡ ಔಟ್ ಆಗಿದ್ದು ಅಲ್ಲಿ. ಸೊ ಏನು ಡಿಸ್ಮಿಸಲ್ ಮೇಲೆ ಡಿಸ್ಮಿಸಲ್ ಆಲ್ಮೋಸ್ಟ್ 21 ಓವರ್ ಆದಮೇಲೆ ಇವ್ರು 106ಕ್ಕೆ 6 ವಿಕೆಟ್ ಆಗಿತ್ತು. ಅಲ್ಲಿ ರಿಕವರ್ ಆದ್ರಲ್ಲ 106ರಿಂದ 258 ಹೊಡೆದ್ರಲ್ಲ ಇವರು, ಅದೇ ಒಂದು ಬಿಗ್ಗೆಸ್ಟ್ ರಿಕವರಿ ಅಂತ ಹೇಳ್ತೀನಿ. 6 ವಿಕೆಟ್ನ ಕಳ್ಕೊಂಡು 258 ಹೊಡಿತಾರಲ್ಲ, ಸೊ ಇದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಯಾಕಂತಂದ್ರೆ ಇನ್ನೂ ದೊಡ್ಡ ಕೊಲಾಪ್ಸ್ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಒಳಗಡೆ 200 ಹೊಡೆಯಲ್ಲ ಇವರು ಅಂತ ಅನ್ಕೊಂಡಿದ್ದೆ, ಬಟ್ 258 ಹೋಯ್ತಲ್ಲ. ಅದಕ್ಕೆ ಮೇನ್ ಕಾರಣ ಯಾವಂದ್ರೆ ಲೆಮ್ ಡುವಾಸನ್ ಜೊತೆಗೆ ಜೋ ರೂಟ್ ಅವರ ಪರ್ಫಾರ್ಮೆನ್ಸು. ಸೊ ಜೋ ರೂಟಿಗೆ ಸೆಂಚುರಿನೇ ಆಗಲಿಲ್ಲ ಅಲ್ಲಿ. ಹೊಡ್ಕೊಬೇಕಾಗಿತ್ತು ಗುರು, ಸ್ಟ್ರೈಕ್ ಕೊಡಬಾರ್ದಾಗಿತ್ತು ಆ್ಯಂಡ್ ಇವರೇ ಆಡ್ಕೊಬೇಕಾಗಿತ್ತು. ಬಟ್ ನೋಡಿ ಅಲ್ಲಿ ಹೆಂಗಿದೆ ಅಂತ ಹಣೆ ಓವರ್ ಅಲ್ಲಿ ಒಂದೇ ಓವರ್ಗೆ 2 ವಿಕೆಟ್ ಅಲ್ಲಿ ಒಂದೇ ಓವರ್ ನೋಡಿ ಸಿಮಿಲಾರಿಟಿ ನೋಡಿ ಹೆಂಗಿದೆ ಅಂತ. ಅಲ್ಲಿ ಪ್ರಸಿದ್ಧ ಕೃಷ್ಣಂಗೆ 1 ಓವರ್ 2 ವಿಕೆಟ್, ಇವ್ರಿಗೂ 1 ಓವರ್ 2 ವಿಕೆಟ್, 1 ಓವರ್ಲೆ ವಿಕೆಟ್ನ ಕಳ್ಕೊಂಡಿದ್ದಾರೆ ಗುರು. 2 ವಿಕೆಟ್ ಸುಮಾರು ಸಲ 3 ಸಲ ಕಳ್ಕೊಂಡಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಸೊ ಬಿದ್ರೆ 1 brings 2 ಅಂತ ಹೇಳ್ತಾರಲ್ಲ, ಆ ಥರ 3 ಸಲ ಆಗಿದೆ ಈ ಒಂದು ಮ್ಯಾಚಲ್ಲಿ. ಸೊ ಪೀರಿಯಾಡಿಕ್ ಆಗಿ ವಿಕೆಟ್ಸ್ನ ಕಳ್ಕೊಂಡ್ರು ಆ್ಯಂಡ್ ಇವ್ರಿಗೆ ಸೆಂಚುರಿ ಮಾಡೋಕ್ಕೂ ಕೂಡ ಬಿಡಲಿಲ್ಲ, ಅವಕಾಶನೇ ಬಿಡಲಿಲ್ಲ ಅಲ್ಲಿ. ಆದಿಲ್ ರಶೀದ್ ಔಟ್ ಆಗ್ತಾರೆ, ಜಾಶ್ ಟಂಗೂನು ಕೂಡ ಔಟ್ ಆಗ್ತಾರೆ ಅಲ್ಲಿ. ಬರ್ಡೇ ಆಗೋಗ್ಬಿಡ್ತಾರೆ ಲಾಸ್ಟಿಗೆ ಅಕ್ಷರ್ ಪಟೇಲ್ ಅವ್ರಿಗೆ. ಅಕ್ಷರ್ ಪಟೇಲ್ ಲಾಸ್ಟ್ ಇರೋ ವಿಕೆಟ್ಸ್ನ ಉದುರಿಸ್ಬೇಕಾಗಿತ್ತು ಅಷ್ಟರಲ್ಲಿ. ಲಿಯಾಮ್ ಡುವಾಸನ್ ಆಗಿರಲಿ, ಜೊತೆಗೆ ಇವ್ರದ್ದು ಜೋಫ್ರಾ ಆರ್ಚರ್ ಮತ್ತು ಇವ್ರದ್ದು ಆದಿಲ್ ರಶೀದ್ ಮತ್ತು ಟಂಗ್ ಅವ್ರ ವಿಕೆಟ್ಸ್ಗಳನ್ನ ಲೈನಕ್ಕೆ ಸ್ವೀಪ್ ಮಾಡಿದ್ರು. 4 ವಿಕೆಟ್ ಇವರಿಗೆ ಬಾಟಮಲ್ಲಿ ಇರುವಂಥವ್ರದ್ದು. ಬಟ್ ಗುರ್ನೂರ್ ಬಾರ್ ಇನಿಷಿಯಲ್ 2 ವಿಕೆಟ್ಸ್ ಪಿಕ್ ಮಾಡಿದ್ರಲ್ಲ, ಅದೇ ಒಂಥರ ಸಖತ್ ಅಂತ ಹೇಳಬೇಕು. ಆಮೇಲೆ ಬುಮ್ರಾ ಅವ್ರು ಮಾಡಿದ ಬೌಲಿಂಗ್ ಆಗಿರ್ಬೋದು, ಜೊತೆಗೆ ಪ್ರಸಿದ್ಧ ಕೃಷ್ಣ ಮಾಡೋಂಥ ಬೌಲಿಂಗ್, ಒಂದೇ ಓವರ್ 2 ಡಿಸ್ಮಿಸಲ್ ತೊಗೊಳ್ಳೋಂಥದ್ದು. ಹೌದು ಸ್ವಲ್ಪ ಕಾಸ್ಟ್ಲಿ ಆಗಿರಬಹುದು ಇವತ್ತು ಬೌಲಿಂಗಲ್ಲಿ. ಅಂದರೆ ಕಾಸ್ಟ್ಲಿ ಅಂತಂದರೆ ಏನು 6ಕ್ಕಿಂತ ಜಾಸ್ತಿ ಹೋಗ್ಬಿಟ್ಟಿದ್ರೆ ಅಂತಲ್ಲ. ಸೊ ಓಕೆ, ಸುಮಾರಾಗಿ ಬೌಲಿಂಗ್ ನಾವು ಮಾಡಿದ್ದಾರೆ. ಹೆವಿ ಅಂದರೆ ಹೆವಿ ಕಾಸ್ಟ್ಲಿ, ಏನೋ 70-80 ನೋಡಿಸ್ಕೊಬಿಟ್ಟಿದ್ರೆ ಅಂತಲ್ಲ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಬೌಲಿಂಗ್ನ. ಸೊ ಬೌಲಿಂಗ್ ಮಾಡಿ ರೆಸ್ಟ್ರಿಕ್ಟ್ ಮಾಡಿರೋದಂದ್ರೆ 258 ಒಳ್ಳೆ ಒಂದು ಟೋಟಲ್ಗೆ ರೆಸ್ಟ್ರಿಕ್ಟ್ ಮಾಡ್ತಾರೆ. 300 ಮೇಲೆ ಹೋಗಿತ್ತು ಅಂತಂದಿದ್ರೆ ಹೌದು ಗುರು, ಅವ್ರಿಗೆ ಆ ಥರ ಕೊಲಾಪ್ಸ್ ಆಗಿಲ್ಲ ಅಂತ ನೋಡಿ. ಒಳ್ಳೆ ಬ್ಯಾಟಿಂಗ್ ಇರುವಂಥ ಟೀಮ್ ಇಂಗ್ಲೆಂಡ್ ಟೀಮು. ನೆಕ್ಸ್ಟ್ ಮ್ಯಾಚ್ ಇದೇ ಥರ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಕೊಲಾಪ್ಸ್ ಆಗೋಗ್ಬಿಟ್ರು ಅವರು. 106ರಿಂದ ಈ ಥರ ರಿಕವರ್ ಆಗಿದೆ ಅನ್ನೋದು ಒಳ್ಳೆ ವಿಚಾರ. ಇದು ಬಿಗ್ಗೆಸ್ಟ್ ಪಾಸಿಟಿವ್ ಇಂಗ್ಲೆಂಡ್ಗೆ. ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಅಲ್ಲಿಂದ ಹೆಂಗೆ ರಿಕವರ್ ಆದರೂ ಒಂದು ಪಾಸಿಟಿವ್ ಆಯಿತು, 21ನೇ ಓವರಿಂದ ಹೆಂಗೆ ರಿಕವರ್ ಆದರೂ ಒಂದು ಪಾಸಿಟಿವ್ ಆಯಿತು ಅಂದರೆ ಆ ಒಂದು ಆಲ್ಮೋಸ್ಟ್ 13ನೇ ಓವರಿಂದ 21ನೇ ಓವರ್ವರೆಗೂ ಕಳ್ಕೊಂಡಂಥ ವಿಕೆಟ್ಸ್ 6 ವಿಕೆಟ್ ಕಳ್ಕೊಳ್ತಾರೆ 13ನೇ ಓವರಿಂದ 21ನೇ ಓವರ್ವರೆಗೂ. ಸೊ ಅದು ಬಿಗ್ಗೆಸ್ಟ್ ನೆಗೆಟಿವ್. ಡ್ರಾಬ್ಯಾಕು ಇದೆ, ಪಾಸಿಟಿವ್ ಕೂಡ ಇದೆ ಇಲ್ಲಿ. ಸೊ ಇಂಗ್ಲೆಂಡ್ ಅವ್ರದ್ದು ಯಾವ್ದು ತಗೊಂತಾರೆ ಅಂತ ನೆಕ್ಸ್ಟ್ ಮ್ಯಾಚ್ ಅಂತ ಗೊತ್ತಿಲ್ಲ. ಸೊ 258 ಹೊಡಿತಿದ್ದಂಗೆ ಈ ಒಂದು ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ ನಮ್ಮ ಇಂಡಿಯನ್ ಟೀಮು. ಏನಪ್ಪ ಕೊಟ್ಟಿದ್ದು ಗಿಲ್ಲು ಒಂದು ಫುಲ್ ಶಾಟ್ನ ಕೊಡ್ತಾರೆ ಮಾತ್ರ. ನಾನು ರೋಹಿತ್ ಶರ್ಮಾ ಹೊಡೆದ್ರು ಅಂತ ಅನ್ಕೊಂಡು ಗಿಲ್ಲು ಹೊಡೆದಿರೋದು ಆ ಫುಲ್ ಶಾಟ್ನ ಸಖತ್ತಾಗಿ ಹೋಗುತ್ತೆ ಮಗ. ಆ ಒಂದು 6 ಅಂತೂ ಥರ ಮೈಂಡ್ ಬಾಕ್ಲಿಂಗ್ 6 ಅಂತ ಹೇಳ್ಬೇಕು. ರೋಹಿತ್ ಹಣ ಇವತ್ತು ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿದ್ದಾಗ ಎಡ್ಜ್ ಬಾಸ್ನಲ್ಲಿ ಸ್ಟ್ಯಾಟ್ಸ್ ಸಿಕ್ಕಾಪಟ್ಟೆ ಸೈಕ್ ಆಗಿದೆ ರೋಹಿತ್ ಶರ್ಮಾ ಅವ್ರದ್ದು ಅಂತ. ಬಟ್ ಹೊಡೆಯೋಕೆ ಹೋಗಿದ್ದೆ ಒಂದು ಕಡೆ, ಬಾಲ್ ಹೋಗಿದ್ದೆ ಒಂದು ಕಡೆ. ಹೊಡೆಯೋಕೆ ಹೋಗಿದ್ದು ಲಾಂಗ್ ಆನ್ ಮೇಲೆ, ಬಾಲ್ ಹೋಗಿದ್ದು ಮಿಡ್ ಆಫ್ ಕೈಲಿ. ಸೊ ಒಂಥರ ಟೈಮ್ ಆಗಿಲ್ಲ, ಲೀಡಿಂಗ್ ಏಟ್ಸ್ ಕೂಡ ಆಯಿತು ಆ್ಯಂಡ್ ಕ್ಯಾಚ್ನ ಕೂಡ ಚೆನ್ನಾಗಿ ನೇತಾಕೊಂಡ್ರು. ಸೊ ಈ ಕಡೆಯಿಂದ ಫಸ್ಟ್ ವಿಕೆಟ್ ಡೌನ್ ಆಗ್ತಾ ಇದ್ದಂಗೆ ಶುಭ್ಮನ್ ಗಿಲ್ ಮೇಲೆ ಬಿತ್ತು ಪ್ರೆಷರು. ಶುಭ್ಮನ್ ಗಿಲ್ ಸಾಕಾಗಿನೇ ಆಡಿದ್ರು ಗುರು. ಬಿಲ್ಡ್ ಆಗಿದ್ದು ಪಾರ್ಟ್ನರ್ಶಿಪ್ ಶ್ರೇಯಸ್ ಅಯ್ಯರ್ ಅವರ ಜೊತೆಗೆ 2 ವಿಕೆಟ್ ಬೇಗನೆ ಡಿಸ್ಮಿಸಲ್ ಆಗಿದ್ದು. ವಿರಾಟ್ ಕೊಹ್ಲಿ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಒಂದು ಸ್ಯಾಮ್ ಕರ್ನ್ ಅವರಿಗೆ 1 ವಿಕೆಟ್, ಜೋಫ್ರಾ ಆರ್ಚರ್ 1 ವಿಕೆಟ್. ಜೋಫ್ರಾ ಆರ್ಚರ್ ಆಗದಂಥ ಬಾಲ್ ವಿರಾಟ್ ಕೊಹ್ಲಿ ಬ್ಯಾಕ್ ಫೇಸ್ನ ಬೇಗನೆ ಕ್ಲೋಸ್ ಮಾಡಿಬಿಡ್ತಾರೆ. LBW ಸ್ಟ್ರೈಟ್ ಪ್ಲಮ್ ಇನ್ ಫ್ರಂಟು ರಿವ್ಯೂ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಸೊ ಹಂಗೆ ಶಿಸ್ತಾಗಿ ವಿರಾಟ್ ಕೊಹ್ಲಿ ನಡ್ಕೊಂಡೇ ಹೋಗ್ಬಿಟ್ರು. ಸೊ 2 ವಿಕೆಟ್ ಬೇಗ ಡಿಸ್ಮಿಸ್ ಆಗ್ತಾ ಇದೆ. ಇನ್ನು ಇರಬೇಕಾಗಿತ್ತು ಕ್ರೀಸಲ್ಲಿ ಅಂತ ಅನ್ಸುತ್ತೆ ರೋಹಿತ್ ಅವರು ಮತ್ತು ಕೊಹ್ಲಿ ಅವರು. ಯಾಕಂದರೆ ಸುಮಾರು ದಿನ ಆದಮೇಲೆ ಆಡ್ತಾ ಇದ್ದಾರೆ. ರೋಹಿತ್ ಆಡಿದ್ರು, ವಿರಾಟ್ ಕೊಹ್ಲಿ ಸುಮಾರು ದಿನ ಆಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾರು ಟೈಮ್ ಸ್ಪೆಂಡ್ ಮಾಡಿತ್ತು, ಒಂದು 10-15 ಓವರ್ ಸ್ಪೆಂಡ್ ಮಾಡಿತ್ತು ಅಂದರೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರೋದು. ಬಟ್ ಬೇಗನೆ ಡಿಸ್ಮಿಸ್ ಆಗೋಗ್ಬಿಟ್ರು ಈ ಮ್ಯಾಚಲ್ಲಿ. ಇವತ್ತು ಹಣೆಯಲ್ಲಿ ಬರೆದಿಲ್ಲ ಅಂತ ಕಾಣಿಸಿದ ಮ್ಯಾಚ್ನ ಮುಗಿಸೋದು. ಅದೇ ಇವತ್ತು ಯಂಗ್ಸ್ಟರ್ಸ್ ಹಣೆಯಲ್ಲಿ ಬರ್ದಿತ್ತು, ವಾಷಿಂಗ್ಟನ್ ಸುಂದರ್ ಹಣೆಯಲ್ಲಿ ಬರ್ದಿತ್ತು, ಶ್ರೇಯಸ್ ಅಯ್ಯರ್ ಹಣೆಯಲ್ಲಿ ಬರ್ದಿತ್ತು, ಜೊತೆಗೆ ಅಕ್ಷರ್ ಪಟೇಲ್ ಹಣೆಯಲ್ಲಿ ಬರ್ದಿತ್ತು ಮ್ಯಾಚ್ನ ಇವರೇ ಮುಗಿಸ್ಬೇಕು ಅಂತ. ಆಬ್ವಿಯಸ್ಲಿ ಇವತ್ತು ಇಶಾನ್ ಕಿಶಾನ ಬೇರೆ ಕೂರಿಸಿದ್ರು. ನಾನು ಅನ್ಕೊಂಡಿದ್ದೆ ಇಶಾನ್ ಕಿಶಾನ್ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಡೌನ್ ಮಾಡಿಸ್ಬಿಟ್ಟು ಆಡಿಸಿದ್ದು ಇವತ್ತು ಶಿವಮ್ ದುಬೆನ ಆಡಿಸಿದ್ರು, ವಾಷಿಂಗ್ಟನ್ ಸುಂದರ್ನ ಆಡಿಸಿದ್ರು. ವಾಷಿಂಗ್ಟನ್ ಸುಂದರ್ ODIಸಲ್ಲಿ ಕ್ಲಾಸ್ ಪ್ಲೇಯರ್ ಅಂತ ಪ್ರೂವ್ ಮಾಡ್ತಿದ್ದಾರೆ. T20ಸಲ್ಲಿ ಕಳಪೆ ಅಂತಲೇ ಅನ್ಕೊಳ್ಳಿ ವಾಷಿಂಗ್ಟನ್ ಸುಂದರ್. ಬಟ್ ODI ಲಾಂಗ್ ಫಾರ್ಮೇಟ್ ಅಂತ ಬಂದಾಗ ಮತ್ತೆ ಪ್ರೂವ್ ಮಾಡಿದ್ರು. ಏನಪ್ಪ ಹೊಡೆದಿದ್ದು ಇವತ್ತು ಮ್ಯಾಚ್ ಫಿನಿಶಿಂಗ್ 6ನ ವಾಷಿಂಗ್ಟನ್ ಸುಂದರು ಅಕ್ಷರ್ ಪಟೇಲ್ ಜೊತೆಗೆ ಸೇರ್ಕೊಂಡು ಒಳ್ಳೆ ಕಾಂಬೋ. ಪಾಪ ಶುಭ್ಮನ್ ಗಿಲ್ ಸೆಂಚುರಿ ಹೊಡಿದ್ದಾರೆ ಅಂತ ಅನ್ಕೊಂಡಿದ್ದು. 80 ರನ್ ಹೊಡೆದ್ರು, ಸಖತ್ತಾಗಿ ಆಡಿದ್ರು ಶುಭ್ಮನ್ ಗಿಲ್. ಆಲ್ಮೋಸ್ಟ್ 100 ಸ್ಟ್ರೈಕ್ ರೇಟ್ಲಿ ಆಡ್ತಾ ಇದ್ದಿದ್ದು. ಹೊಡಿಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಕ್ರಾಂಪ್ಸ್ ಆಗೋಗ್ಬಿಡ್ತು ಅವ್ರ ಹತ್ರ. ಸ್ವಲ್ಪ ಕ್ವಾಡ್ ಮಸಲ್ಗೆ ಜೊತೆಗೆ ಹ್ಯಾಮ್ಸ್ಟ್ರಿಂಗ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಹೋಗ್ತಾರೆ. ರಿಟೈರ್ಡ್ ಹರ್ಟ್ ಆಗಿಬಿಟ್ಟು ಹೋಗ್ತಾರೆ. ಮತ್ತೆ ಬರ್ಬೋದಾಗಿತ್ತು. ಏನಾದ್ರು ಇನ್ ಕೇಸ್ ಏನಾದ್ರು
ಟ್ರಿಕಿ ಸಿಚುವೇಶನ್ ಬಂದಿತ್ತು ಅಂತಂದ್ರೆ ಖಂಡಿತ ಒಂದು ವಿಕೆಟ್ 2 ವಿಕೆಟ್ ಬಿದ್ದಿತ್ತು ಅಂತಂದಿದ್ರೆ ಅವಾಗ ಮತ್ತೆ ಬಂದಿರೋ ಆ ಒಂದು ಪ್ರಾಬ್ಲಮ್ ಇಟ್ಕೊಂಡು ಕೂಡ ಬಂದಿರ್ಬೋದಾಗಿತ್ತೇನೋ. ಬಟ್ ಆ ಥರ ಪ್ರಾಬ್ಲಮ್ ಇನ್ನು ರೈಸ್ ಆಗಲಿಲ್ಲ ನಮಗೆ, ವಿಕೆಟ್ಸ್ಗಳನ್ನ ಕಳ್ಕೊಂಡಿಲ್ಲ, ಶಿಸ್ತಾಗೆ ಮ್ಯಾಚ್ನ ಸಲೀಸಾಗೆ ಮುಗಿಸ್ಕೊಂಡು ಕೊಟ್ಟು. ಶ್ರೇಯಸ್ ಅಯ್ಯರ್ ಆದಂಥ ರನ್ಔಟು ಒಂಥರ ಯಾಕಾನ ಓಡ್ನೋಗ್ರು ಅಂತ ಅನ್ಸ್ಬಿಟ್ಟಿರುತ್ತೆ ಅವ್ರಿಗೆ. ಆ ರನ್ಔಟ್ಗೆ ಚೆನ್ನಾಗೇನೆ ಆಡ್ತಾ ಇದ್ರು. ರನ್ಔಟ್ ಆದರೆ ಸಗತ್ತಾಗಿ ಆಡ್ತಿರುವಂಥ ಬ್ಯಾಟ್ರು, ಫಾರ್ಮಲ್ಲಿರುವಂಥ ಬ್ಯಾಟ್ರು ಒಂಥರ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಸೊ ಹಾರಿಬ್ರು ಕೊಡಿದಂಥ ಹಿಟ್ಟು, ಸ್ಟ್ರೈಡ್ ಹಿಟ್ಟು ಸಾಕಾಗಿತ್ತು, ಡೈರೆಕ್ಟ್ ಥ್ರೋ. ಇನ್ನೇನಪ್ಪ, ವಿಕೆಟ್ ಡೌನ್ ಆಗ್ತಿದ್ದಂಗೆ ವಾಷಿಂಗ್ಟನ್ ಸುಂದರ್ ಬಂದಿದ್ರು, ಅವ್ರ ಜೊತೆಗೆ ಅಕ್ಷರ್ ಪಟೇಲ್ ಸೇರ್ಕೊಂಡು ಇವತ್ತು ಶಿವಮ್ ದುಬೆಗೆ ಆಪರ್ಚುನಿಟಿ ಮೇಲ್ಗಡೆ ಸಿಗಲಿಲ್ಲ ಅಪ್ ದ ಆರ್ಡ್ರು, ಇನ್ನು ವೆಯ್ಟ್ ಮಾಡಿಸ್ಬೇಕಾಗಿತ್ತು. ಸೊ ಇಬ್ಬರು ಸಖತ್ತಾಗಿ ಸಲೀಸಾಗಿ ಆಡಿದ್ದಾರೆ ಇವರು. ಅದೇ T20s ಆಗಿತ್ತು ಅಂದರೆ ಅವಕಾಶ ಸಿಕ್ಕಿಲ್ಲ ಶಿವಮ್ ದುಬೆಗೆ ಅಪ್ ದ ಆರ್ಡ್ರಲ್ಲಿ. ಇವರಿಬ್ಬರು ಸಖತ್ತಾಗಿ ಆಡ್ಬಿಟ್ಟು ನಾರ್ಮಲಾಗೆ ಟುಕುನೇ ಆಡ್ತಾ ಇದ್ರು. ಸ್ಟಾರ್ಟ್ ಮಾಡಿದ್ದು, ಬಟ್ ಅಕ್ಷರ್ ಪಟೇಲ್ ಏನು ಗುರು ಕೊಟ್ಟಿದ್ದು 30+ ಬಾಲ್ಗೆ ಬಂದ್ಬಿಡ್ತಲ್ಲ 50 ಅವ್ರಿಗೆ, ಆಲ್ಮೋಸ್ಟ್ 38-39 ಬಾಲಲ್ಲೇ ಬಂದಂಥ 50 ಸಖತ್ತಾಗಿ ಆಡೋ ಒಂಥರ T20 ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಟ್ಟರು. ಈ ಕಡೆಯಿಂದ ಒಂದೆರಡು ಪರವಾಗಿಲ್ಲ, ಒಂಥರ ಸುಮಾರಾಗಿ ಆಡ್ತಾ ಇದ್ದಂಥ ವಾಷಿಂಗ್ಟನ್ ಸುಂದರು ಅವರು ಕೂಡ ಭೂಮ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ಎಂಡ್ ಬರ್ತಾ ಇದ್ದಂಗೆ ಅವರೇ ಅಲ್ವಾ ಅಗ್ರೆಸಿವ್ ಆಗಿ ಇದು ಮಾಡಿದ್ದು, ಪುಷ್ ಕೊಟ್ಟಿದ್ದು, ಲಾಸ್ಟಲ್ಲಿ 6 ಹೊಡ್ಬಿಟ್ಟು ಫಿನಿಶ್ ಮಾಡಿದ್ದು. ಸೊ ಇಬ್ಬರು ಕೂಡ ಮಸ್ತಾಗಿ ಆಡಿದ್ರೆ, ಇಬ್ಬರು ಕೂಡ 50 ಹೊಡ್ಕೊಂಡಿದ್ರೆ. ಅಕ್ಷರ್ ಪಟೇಲು ಸ್ಟ್ರೈಕ್ನ ಇವ್ರಿಗೆ ಕೊಡ್ತಾರೆ ಲಾಸ್ಟಿಗೆ, ಇನ್ನೆಷ್ಟೋ 4 ರನ್ 5 ರನ್ ಬೇಕಾಗಿರುತ್ತೆ ಆ ಟೈಮಲ್ಲಿ. ಹೊಡ್ಕೋಗೋರು ಇನ್ನೊಂದು 50 ಅಂತ, ಅದನ್ನು ಮೆಚ್ಕೊಬೇಕು. ಅದೇ ಹಾರ್ದಿಕ್ ಪಾಂಡೆ ಇಲ್ಲಿದ್ದಿತ್ತು ಅಂತಂದರೆ 6 ಹೊಡ್ಬಿಟ್ಟು ಮ್ಯಾಚ್ನೇ ಮುಗಿಸ್ಬಿಟ್ರು. 15 ಅಜ್ಜಿ ನೀನು 50 ಹಿಡ್ಕೊಂಡು ಅಂತ. ಅಯ್ಯೋ ಬಿಡಿ, ಇವಾಗಲಿ ಇವತ್ತು ಮ್ಯಾಚ್ ಒನ್ ಸೈಡ್ ಆಗೋಗ್ಬಿಡ್ತು. ನಾನೇನು ಅನ್ಕೊಂಡಿದ್ದೆ ಏನೋ ಇನ್ನೊಂದು 2 ವಿಕೆಟ್ ಬಿತ್ತು, 1-2 ವಿಕೆಟ್ ಬಿತ್ತು ಅಂದರೆ ಶುಭ್ಮನ್ ಗಿಲ್ ಬರ್ತಾರೆ, ಶುಭ್ಮನ್ ಗಿಲ್ ಬಂದು ನಜ್ಜಿ ಇಲ್ಲ ಮಜಾ ಕೊಡ್ತಾರೆ ಮ್ಯಾಚಲ್ಲಿ ಅನ್ನೋ ಥರ ಆ ರೇಂಜ್ಗೆ ಎಕ್ಸ್ಪೆಕ್ಟೇಷನ್, ಫುಲ್ಲು ಲಾಸ್ಟ್ ಓವರ್ ಹೋಗುತ್ತೆ ಮ್ಯಾಚ್ ಅಂತ ಅನ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ಆ ಥರ ಆಗಲಿಲ್ಲ, ಮ್ಯಾಚ್ ಕ್ಯೂರಿಯಾಸಿಟಿ ಕೂಡ ಬರಲಿಲ್ಲ. ಸೊ ಅದೇ ಶಾರ್ಟ್ ಇದ್ರು ಇಂಗ್ಲೆಂಡ್ ಅವರು, ಸೀರಿಯಸ್ಲಿ ಶಾರ್ಟ್ ಇದ್ರು. 300 ಬೇಕಿತ್ತು ಈ ವಿಕೆಟಲ್ಲಿ, ಯಾಕಂದರೆ 2 ಎಂಡಲ್ಲೂ ಕೂಡ ಸಖತ್ತಾಗಿರುವಂಥ ಬ್ಯಾಟರ್ಸ್ಗಳಿದ್ದಾರೆ, ಡೆಪ್ತ್ ಇದೆ. ಇಂಡಿಯನ್ ಬ್ಯಾಟಿಂಗ್ ನೋಡೋಲ್ಲ, ಇನ್ನು ಶಿವಮ್ ದುಬೆ ಇದ್ರು ಆ್ಯಂಡ್ ಶುಭ್ಮನ್ ಗಿಲ್ ಕೂಡ ಇದ್ರು ಇನ್ನು. ಸೊ ಡೆಪ್ತ್ ಇತ್ತು ಇಂಡಿಯಾದು, ಅವ್ರದ್ದು ಕೂಡ ಡೆಪ್ತ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದೇ ಹೇಳಿದ್ನಲ್ಲ, ಓವರ್ ನಂಬರ್ 13 ಹಿಡ್ಕೊಂಡು 21ವರೆಗೂ 6 ವಿಕೆಟ್ನ ಗೆಲ್ಕೊಂಡ್ರಲ್ಲ, ದಟ್ಸ್ ಅ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ದಿಸ್ ಮ್ಯಾಚ್ ಫಾರ್ ಇಂಗ್ಲೆಂಡ್ ಟೀಮ್. ನೋಡೋಣ ಅದೇನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್, ಅದು ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಆ್ಯಂಡ್ ಇವತ್ತು ಇಂಡಿಯಾ ಸೋಲುತ್ತೆ ಅಂತ ಹೇಳಿದೆ, ಇವತ್ತು ಇಂಡಿಯಾ ಗೆದ್ದಿದೆ. ಶಭಾಷ್ ಹೇಳಲೇಬೇಕು ಗುರು, ಮೊದಲನೇ ವಿಕ್ಟ್ರಿ ಈ ಒಂದು ಲೆಗ್ಗಲ್ಲಿ ನಮ್ಮ ಇಂಡಿಯಾಗೆ. ಅಂದರೆ T20ಸ್ನೆಲ್ಲ ಕತ್ತು ಅಂದರೆ ಮೊದಲನೇ ವಿಕ್ಟ್ರಿ. T20ನೇ ಬೇರೆ, ODIನೇ ಬೇರೆ ಅಂತ ಪ್ರೂವ್ ಮಾಡಿದ್ರೆ ಇಂಡಿಯನ್ ಟೀಮ್ ಇವತ್ತು. ಮತ್ತು ಸಿಗುವ